ಯಾಕ ಪಿಜ್ಜಾ ತಗೋನೇನೋ ಬರೀ ಪಿಜ್ಜಾ ತಿನ್ನೋದಂತ ಅದನ್ನ ತಗನ ಕಟ್ಟು ಬೇಯಿಸುವ ಅಲ್ಲೇ ನೋಡಿ ಇರೋ ಮಟ್ಟ ಹಂಗಾದ ಇದು ಕತ್ರಿ ತಿಲ್ವ ಕತ್ರಿ ಕೊಡು ಅಲ್ಲೇ ಐತ್ ಬಡ್ಡೆ ಇಲ್ಲಿ ಬಡ್ಡೆ ಅಲ್ಲಿ ಇಲ್ಲಿ ಇಂತ ತಗೊಂಡ್ ಹೊರಡ್ದ ಪೂರ್ತಿ ಗ್ರಾಮ ಏನಿಲ್ಲ ಏನ್ ಪಿಜ್ಜಾನು ನಮ್ಮ ಮನೆಯವ್ರು ಪಿಜ್ಜಾ ತಿನ್ನಂಗಿಲ್ಲ ಅಂತ ನಮ್ಮ ಪಿಜ್ಜಾ ಇದೆ ಚಿಲ್ಲಿ ಫ್ಲೇಕ್ಸ್ ಹಾಕಂಡಿ ಮೆಣಸಿನ್ಕಾಯಿ ಬೀಜ ಏನು ತಿನ್ನೋದು ಚಿಲ್ಲಿ ಫ್ಲೇಕ್ಸ್ ಮೆಣಸಿನ್ಕಾಯಿ ಬೀಜ ಟೊಮೆಟೊ ಕೊಟ್ಟಿಲ್ಲ ಇಲ್ಲ ಬಜ್ಜಿ ಕೊಡ್ಬಾರ ನಮ್ಮ ಹಾ ನೀನು ಬಜ್ಜಿ ಹೇಳಿ ನೋಡಿ ಪಾಪ ಮನೆ ತಿತ್ತ ನೋಡೋದ ತಿನ್ನೋದ್ರಾಗಪ್ಪ ಇಷ್ಟ ಹಾಕ ತಿನ್ನಿಸ್ಬೇಡ ಹಂಗ ಹಾಕದ್ದಲ್ಲತ್ತೆ ಟೊಮೆಟೊ ಕೆಚ್ಚಪ್ ಬಾ ಪುಣ್ಯ ತಾಟ ಏ ಬಾ ಅದಿ ಪಿಜ್ಜಾ ತಿಂಬ ತಾಟ ಟೊಮೆಟೊ ಸ್ವೀಟ್ ಕಾರ್ನ್ ಪನ್ನೀರ್ ಬೇಬಿ ಕಾರ್ನ್ ಪ್ಲೇಟ್ ತೊಂಬರ ತಾಟಕ್ಕ ಇದನ್ನ ಬೆಚ್ಚ ಮಾಡ್ತಾನೆ ಅವು ಹಚ್ಚಿಬಿಡು ಗ್ಯಾಸ್ ಹಚ್ಚ ಅಂದ್ರೆ ಪೂರ್ತಿ ಎಲ್ಲ ಇದಾಗ್ಬಿಟ್ಟೈತಿ ಇದು ಸ್ವಲ್ಪ ಬಿಸಿ ಇದ್ರೆ ತಿನ್ನಾಕ ಟೇಸ್ಟ್ ಬರ್ತೈತಿ ಟೇಸ್ಟ್ ಐತಿ ಓ ಮಮ್ಮಿ ಮಮ್ಮಿ ಬರ್ಗರ್ ಅಂತ ಅದು ಬರ್ಗರ್ ತಿಂದಿಲ್ಲ ನಾವು ಒಡಿಯೋ ಬಂದ ಹತ್ತು ಹೇಳಿ ಹಚ್ಚಿದ್ಲಾಯ್ತು ಅದನ್ನ ಇದನ್ನ ಇಟ್ಟಿಲ್ಲ ಅದ್ರ ಮ್ಯಾಗ ಹಂಚ ಚಪಾತಿ ಬೇಯಿಸು ಹಂಚಿಡ ಮುದ್ನೂರು ರೂಪಾಯಿ ಅಂತರೂ ಅಷ್ಟು ಪೂರ್ತಿ ಎಲ್ಲ ಒಣಗಿ ಬಿಟ್ಟತಿ ಅದನ್ನ ಇವನ್ನ ಕಾಯಿ ಉದ್ದ
ಈ ವರ್ಷ ಹೆಸರು ಈಗ 10,000 ರೂಪಾಯಿ ಒಂದು ಕ್ವಿಂಟಲ್ ಅದಾವಂತ. 10,000 ಹೋದ ಸಲ 8,000 6,000 ಏನೋ ಇದ್ದು. ಹೋದ ಸಲ ನಮ್ಮದು ಎಲ್ಲ ರೋಗ ಬಿತ್ತ. ಈ ಸಲ ನಾವು ಹಾಕಿದ್ರು ನೀರು ಡ್ರಿಪ್ಪಿಂಗ್ ಹಚ್ಚಿದ್ರು ಹಾಕಿದ್ವಿ. ರೋಗ ಬಿದ್ದು ಅಂದ್ರೆ ಏನು ಬರೋದಿಲ್ಲ. ಈ ಸಲ ಮಳೆ ಆಗಿಲ್ಲ. ಹೋದ ಸಲ ರೋಗ ಬಿದ್ದ ಭಾಳ. ಬರೋರು ಚಲೋ ಬಂದಾವ. ಇವು ಬರೋರು ಚಲೋ. ಇವು ನೋಡೋದು ಇವು ಹೆಂಗೆ ಮನ್ಗಂಡ ಅದಾವ. ಅದು ಒಳಗಾಕತ್ತಿತ್ತು. ಇನ್ನು ಹೆಸರುಕಾಯಿ ಮೊನ್ನೆ ತಂದಾರ, ಹಸಿ ಬಿದ್ದಿವು. ಕರ್ಚಿಕಾಯಿ ಅದಾವು. ಈಗ ಒಣಗ್ಯಾವ. ಇವಾಗ ಕರ್ಚಿಕಾಯಿ ಹಂಗೆ ಹಚ್ಚೋದು ಏನಾರು ಮ್ಯಾಗಿನ ಸಿಪ್ಪಿ ತೆಗಿದು ಮ್ಯಾಗಿನ ಚೋಳಿಕಾಯಿ ಸೋಸ್ತಿಲ್ಲ. ಮುಂದಿನ ತುಂಬ ಅಷ್ಟ ತೆಗಿಯೋದು. ಅಲ್ಲಿ ತಂದಾರ ಬಾಗಲಕೋಟೆ. ಇವು ಬೀಜ ಒಳಗೆ ಹೆಂಗಿರ್ತಾವ ನೋಡಿ. ಕರ್ಚಿಕಾಯಿ ಪಲ್ಯ ತಿನ್ಬೇಕು. ಯಾರು ಮಾಡ್ತಾನ ಈಗ ಅಲ್ಲಿ ತೊಟ್ಟಲ್ಕಾಯಿ ಪಲ್ಯ ತಿಂದಿರ್ತೀವಿ. ಮಣ್ಣಿ ಒಂದೇ ತಿಂದಿರಿ. ಬೀಜ ಹುಟ್ಟೇನೇ ಇಲ್ಲ ನೋಡು. ಹುಟ್ಟೆ ಇಲ್ವೇ ಮಳೆನೇ ಇಲ್ಲಲ್ಲ. ನೀರು ಹಾಕೈತಿ. ನೀರು ಬರ್ತಾನಿಲ್ಲ ಒಮ್ಮೆ. ಮಳೆ ಜೋರು ಮಳೆ ಹಾಕತ್ತಂದ್ರೆ ಇಲ್ಲಿ ಬೀಜದಲ್ಲ ನಸ ಹಾಕೋಣ. ನಮ್ಮ ಕೋಳಿ ಒಂದು ಕೋಳೆ ಇಲ್ಲಿ ಕಿವ್ರು ತಿಂದಾವ ಯಾರಿಗೆ ಗೊತ್ತ. ಇವು ಪ್ಯಾಸನ್ ಫ್ರೂಟದು ಬಿಟ್ಟುದಲ್ಲ ಅವು. ಅವ್ನು ಓದನ್ನ ನಿನ್ನ ದೊಡ್ಡಪ್ಪ? ಓದ್ ಬೇಡ. ಪ್ಯಾಷನ್ ಫ್ರೂಟ್ ಓದ? ಯಾರಿಗೆ ಓದನ? ಇಷ್ಟು ಓದನ? ಯಾರಿಗೆ ಓದ ಯಾರಿಗೆ ಗೊತ್ತ? ಅವ ಯಾರಿಗೆ ಓದ್ಕೊಡ್ತಾನೆ? ಓದ ಬಿಟ್ಟಿರ್ತಾನೆ ದಿನ. ಯಾರಿಗೆ ಕೊಡ್ತಾನೆ ಯಾರಿಗೆ ಗೊತ್ತಲ್ಲಿ. ಅಲ್ಲ ಬಟ್ ನಿಮ್ಮ ಮಮ್ಮಿ ಅದ ಅಂತ, ದೊಡ್ಡ ಮಮ್ಮಿ ಸಣ್ಣ ಮಮ್ಮಿ ಮಾಡಿ ಹುಡುಕಂತ ಹೇಳಿಲ್ಲ. ಅವ ಅದಕ್ಕೆ ಹುಡುಗರು ಅಂತಿದ್ರು. ನಮ್ಮ ಊರಾಗ ಇಲ್ಲ ಇಲ್ಲಿ ನಿಮ್ಮ ಮಂದಿ ಅಂದ್ರೆ ಅವರು. ಯಾರು ತಿನ್ನೋರು ತಿಂತಾರನ ಚಲೋ. ನಾನು ಅದನ್ನ ರಸ ಹಂಗಾರೆ ತೆಗೆದಿಟ್ಟು ಈಗ ನಿಂಬೆಹಣ್ಣಿನ ರಸ ಸ್ಟೋರ್ ಮಾಡಿ ಇಟ್ಟೇವಲ್ಲ ಹಂಗೆ ತೆಗೆದಿಟ್ಟಿರತ್ತ ಅಂತ. ನಿಂಬೆಹಣ್ಣು ಚಲೋ ಇದ್ದು, ಚಂದ ಇದ್ದು, ಮಸ್ತ್ ಇದ್ದು ನೋಡು. ಪ್ಲಾಸ್ಟಿಕ್ 50 ರೂಪಾಯಿ ಹಾಕೋ ಅಂದ್ರೆ ನೀವು ಬಿಟ್ಟು ಬಂದ್ರು. 50 ರೂಪಾಯಿ ಹಾಕೊಂಡ್ರೆ ಹಾಕೋ ಅಂದ್ರಲ್ಲ ಪ್ರತಿಭಾ ಅಂತ ಬೇಡ ಅಂತ ಎಲ್ಲ. ಫಸ್ಟ್ 80 ಅಂದ್ರೆ 80ಇಂದ 70 ಅಂದ್ರೆ 70 ಅನ್ಕೋತ 50ಕ್ಕೆ ಬಂದ್ರು ಸಾಕು. ಹೌದನ್ನ? ನಂಗೆ ಕೇಳಿಸ್ಲಿಲ್ಲ. ಹಂಗಾರ 50ಕ್ಕೆ ಬಂದ್ರು ಬ್ಯಾಡಲ್ರಿ ನಿಂಬೆಹಣ್ಣು ಮತ್ತು ಸಿಕ್ಕ ಅಂತಂದ್ರು. ಮಾವಿನಕಾಯಿ ಉಪ್ಪಿನಕಾಯಿ ಮಾವಿನಕಾಯಿ ಉಪ್ಪಿನಕಾಯಿ ಮಿಕ್ಸ್ ಹಿಂಗೆ ಗಲೀಜ್ ಇಡ್ಬೇಕು. ಅದು ಯಾವಾಗ ಬಾಯಿ ಸೈಲ ಅದು ಗೆತ್ತಿನದ ಬೋಸ್ ಬಂದ್ಬಿಡ್ತಾವೆ. ಇಲ್ಲ ಅಂದ್ರೆ ಎಂಥ ಚಲೋ ಉಪ್ಪಿನಕಾಯಿ ಬೆಳಗ್ಗೆ. ಮತ್ತು ಇವು ಹಸಿ ಕಾಯಿ ಮ್ಯಾಗ ಮ್ಯಾಗ ಇಟ್ಟೈತಲ್ಲ ಕಾವು ಬಂದು ಇಲ್ಲಿ ಹಂಗಾಗ್ಯಾವ. ನಾವು ಗಿಡದಾಗ ಇದ್ದಾಗ ಇಲ್ಲೇ ಹಂಗಾಗ್ಯಾವ. ಗಿಡದಾಗ ಇದ್ದಾಗ ಅಕ್ಕಳು ಮಳೆ ಜೋರು ಹತ್ತಿ ಅಂದ್ರೆ ಮತ್ತೆ ಹಿಂಗೆ ಅಕ್ಕವು. ಒಂದ್ಸಲ ನಮ್ಮ ಮದುವೆ ಆಗೋ ವರ್ಷದ ಸ್ವಲ್ಪನ ಕಡ್ಲಿ ಸ್ವಲ್ಪನ ಹಾಕ್ತಾರೆ, ಸ್ವಲ್ಪನೇನು ಕಡ್ಲಿ ಗೋಧಿ ಎಲ್ಲ ಜೋರು ಮಳೆ ಹತ್ತಿ ಬಿಟ್ಟೆ. ತಿಂಗಳಾನು ಗಂಟ್ಲೆ ಮಳೆ. ಇವಾಗ ನಮ್ಮ ಮದುವೆ ಆಗಿರ್ತಿಲ್ಲ ಮುಂದಿತ್ತು ಬಿಡು. ತಿಂಗಳಾನು ಎಲ್ಲ ಅದ್ರೊಳಗನ ಮಳೆ ಕೊಡ್ಬಿಟ್ಟ. ಇಷ್ಟು ಒಂದು ತಿಂಗಳು ಹತ್ತಿದಾಗ ಎಲ್ಲ ಗೋಧಿ ಅಲ್ಲೇ ನಿಂತಲ್ಲೇನೆ ಮಳೆ ಕೊಡ್ದಾವ. ಕಡ್ಲಿ ಅವು ಅಲ್ಲೇ ಮಳೆ ಕೊಡ್ದಾವ. ಎಲ್ಲ ಲಕ್ಷಣ ಅಂತ ಮಳೆ ಹೊಳ್ಳಿ ಯಾವಾಗೂ ಆಗಿಲ್ಲ ಇಲ್ಲ. ಆಗೈತೆ ನೋಡ್ವಿ. ನಾವು ಗೊಂಜಾಳ ಏಕ್ ಮೆಳಕ್ ನಟಿದ್ದೀವಿ. ಹಂಗೆ ಆನ ಮನೆ ಮಳೆ ಆಗೇನೇ ಇಲ್ಲ. ಮತ್ತು ಇವಕ್ಕೆ ಮಳೆ ಬರ್ತಿತ್ತು ಅವಾಗ. ವರ್ಷಕ್ಕೆ ಕಡಿಮೆನ ಆಗತೈತಿ. ಈ ಸಲ ಮಳೆ ಆಗಲಿಲ್ಲ ಅಂದ್ರೆ ಇನ್ನು 1 ತಿಂಗಳು ಮಳೆ ಆಗಲಿಲ್ಲ ಅಂದ್ರೆ ಅಲ್ಲೋಲ ಕಲ್ಲೋಲ ಸೃಷ್ಟಿನ. ಕುಡಿಯೋಕೆ ನೀರು ಸಿಗಂಗಿಲ್ಲ. ಅಷ್ಟೇ ಬೋರ್ ಬಂದಾಗತ್ತೆ ಈಗ. ಹೌದಾ? ಭಾಳ ಹೊತ್ತಿಗೆ ಶುರು ಆಕತಿ ಕರೆಂಟ್ ಬಂದು. ನೀರು ಎಲ್ಲ ಒಳ್ಯಾಗ ಹೋಗೈತಿ. ಲೋಗನ ಮಳೆ ಆಗಬೇಕು. ದೇವ್ರ ಮೇಲೆ
ಎಲ್ಲರಿಗೆ ಮಳಿಬೇಕೀಗ. ಈಗ ಎಲ್ಲರೂ ನೀರು ಒಯ್ಯಾವ. ಈಗ ನಮ್ಮ ಅಷ್ಟೇ ನೀರು ಇದ್ದಿದ್ದು ಅವ್ನು ಮೀರಾನು ಹೋಗ್ಯಾವ. ಈಗ ಅದು ಎಸ್ ಬರೋರು ಯಾರು ಇರ್ಬೋದು ನೀ ಯಾಡದವನ ನಿಮ್ಮ ದೊಡ್ಡಪ್ಪ ಅಂದ ಅವ್ರದ್ದು ಬೋರ್ ನೀರು ಮುಂಜಾನೆಗೆ ಏನು ಹೇಳಾಕತ್ತಿದ್ದವ್ ನಾ ಏನೋ ಮಾಡಾಕ ತಲೆ ಈ ಕಣಿಯಾಗಿದ್ದ ಪೈಪ್ ಹಾಕೊಂಡಾರ ಅವ್ರು. ಯಾಕಡೆ ಆಚ ಕಡೆ ಕಣಿಯಾಗಿದ್ದ ಆಚೆ ಕಡೆ ನೀರು ಅದಾವ ಒಂದಿವ್ಸ ಇದ್ದು ಎದಕ್ಕೆ ಹಾಕೊಂಡು ಉಳ್ಳಾಗಡ್ಡಿ ಹಾಕ್ಯಾರಂತೇನ. ಹಾಂ ಇಲ್ಲಿ ಕಬಾರ್ದಾರು ಎಲ್ಲ ನೀರು ಹೋಗ್ಯಾವ. ಅವ್ರು ಈಗ ಮತ್ತೆ ರೀಪೇಂಟ್ ಮಾಡಿಸಿದ್ರನಲ್ಲ ಅದ್ರಾಗ ನಮ್ಮವ್ವ ದೇವ್ರ ಪುಣ್ಯ. ಮತ್ತೆ ಯಾರೋದಾಗ ಇಲ್ಲಿ ಗುಂಡಾಪುರದ ಒಂದು ಐತಿ. ಅವ್ರ ನೀರು ಚಲೋ ಐತಂತೀನಿ. ಇನ್ನು ಈಗ ಹಾಕ್ಸಿದ ಬೋರ್ ಅದು ಕಾಲು ಬೂಸ್ಕೊಂಡ ಚಲೋ ಇಲ್ಲಿ ಚಲೋ ಅಷ್ಟು ಹಾಕೋ. ತೊಳೆಯಂಗಿಲ್ಲ ಇಲ್ಲಿ ತೊಳಿತಿ ತೊಳಿಬೇಕು. ತೊಳೆದ್ರೆ ರೊಕ್ಕತ್ಲಮ್ಮಿ ಅದು ಬೇಡ ಚಲೋ ಅಷ್ಟು ಹಾಕ. ಎಲ್ಲ ಗೌರಿ ತಿಂತತಿ. ಸಪ್ಪಿನ ಇಟ್ಟು ಪಡೋದು ಕಾಳನ್ನ ಇಟ್ಟು ಮೊಸರು ಬಕೆಟ್ನಾಗ ಹಾಕಿದ್ರೆ ತಿಂತತಿ. ಇವತ್ತು ಎಲ್ಲ ತೊಟ್ಟಿ ನೋಡ್ರಿ. ಸಜ್ಜಿ ಇಲ್ಲದಾವ ಇಲ್ಲಿ ಸಜ್ಜಿನೇ ಇಲ್ಲ. ಅಲ್ಲೆಲ್ಲೇ ಒಂದು ಸಜ್ಜಿ ಮಣ್ಣು ಇದಾರ ನೋಡಿ ಮಣ್ಗೊಂಡು ಐತಿ. ಮಳೆ ಬೇಕಿದೆ ಅದಕ್ಕೆ. ಸಜ್ಜಿ ಯಾರು ಇಲ್ಲಿ ಇವ್ರು ಹಾಕ್ಯಾರಲ್ಲ ಮ್ಯಾಗ ಬರ ಇವ್ರದ್ದು ಇಕ್ಕಟ್ಟಾಗ್ಯಾವ ಇವರು. ಇಲ್ಲಿ ನಾವು ನೋಡ್ರಂತಿಲ್ಲ ಯಾವುದೋ ಒಂದು ಮಣ್ಣು ಹೋದಾಗ ನೋಡಿವಿ ಚಲೋ ಐತೆ. ಅದ್ರ ಮಳೆ ಬೇಕೀಗ ಅದಕ್ಕೆ ಸದ್ದ. ಎಲ್ಲಿ ಸಜ್ಜಿನ ಕಡಿಮೆ ಅದಾವ ಈಗ ವರ್ಷ. ರೋಡ್ ದಂಡಿ ನಮ್ಮಿ ಅದ ಸಜ್ಜಿ ಅದೊಂದು ಹೊಲ್ದಾಗ ಚಲೋ ಆಕತ್ತ ಅಲ್ಲೇ ಕತ್ರಿನ ತಕ್ಕ ಮಣ್ಗೊಂಡಿಷ್ಟು ದೀಪ ಅದ ನೋಡಿ. ಇನ್ನೂ ಹೊಡೆ ಇರೋದಿಲ್ಲ. ಅದ್ರ ಮಳೆ ಬೇಕಲ್ಲ ಈಗ. ಇವರು ಎಲ್ಲ ಒಣಗಿದ್ದು ನಾವು ಎಲ್ಲ ಒಣಗಿದು. ಅವು ಎಷ್ಟು ಮಸ್ತ್ ದ್ವಾರ ಡನ ಬಿಟ್ಟವ್ ಕಾಂತಾರ ಈಗ. ಅವರ ದಿನಾಳು ಒಳಗೆ ಬಂದಿರ್ತಾರ ಪಾಪ. ಗರ್ಸ್ನಲ್ಲ ಒಮ್ಮೆ ಮತ್ತೆ ನೀರಿಲ್ಲ. ದಿನಾಳು ಇವತ್ತು ರವಿವಾರಲ್ಲ ಹುಟ್ಟು ಹುಡುಗರು ಹುಟ್ಟರು ಬಂದಾರ. ಯಾರು ಜೋಡಿ ಎತ್ತದ ಒಮ್ಮೆಯವರು. ನಮಸ್ಕಾರ ಎಲ್ಲರಿಗೂ ಹೆಂಗದಿರಿ? ಆರಾಮದಿರಿ? ನಮ್ಮ ದೇವಿಗೆ ನಂಗೆ ಸರ್ಪ್ರೈಸ್ ಆಗಿ ಜಾಮೂನ್ ತೊಗೊಂಬಂದಾಳ. ಅದು ಎದ್ರದ್ದು ಎದ್ರದಂತ ಗೆಸ್ ಮಾಡಕ್ ಆಗೋಲ್ತು ನನಗೆ. ತಿಂದೆ ನಾನು ಟೇಸ್ಟ್ ಮಾಡಿ ಹೋಗ್ದೆ. ಮಸ್ತ್ ಟೇಸ್ಟ್ ಆಗ್ಯಾವ. ಅದ್ಯಾವಾಗ ಇದು ಪಾಕಾತಿ ಮಸ್ತ್ ಆಗೈತಿ. ಅದನ್ನ ಎದರ್ಲೆ ಮಾಡೀನಿ. ಎದರ್ಲೆ ಮಾಡಿ ಬ್ರೆಡ್ ಆಕೆ ಏನಂದಳು ಜಾಮೂನ್ ಹಿಟ್ಟಲ್ಲಿ ಮಮ್ಮಿ ನಾ ಎದರ್ಲೆ ಮಾಡೇನು ಗೆಸ್ ಮಾಡು ಅಂತ ಹೇಳಂದ್ರೆ ನಂಗೆ ಗೆಸ್ ಮಾಡಕ್ ಆಗಲಿಲ್ಲ. ಬ್ರೆಡ್ ಜಾಮೂನ್ ನೋಡ್ರಿ ಮಸ್ತಿಗ್ಯಾವ. ನಿಮ್ಮ ದಡಾಪುಗ ತಿಂದ್ಯಾ? ನೀ ತಿಂದ್ಬಿಡ ದಡಾಪಲ್ಲಿ ಊಟ ಮಾಡಿ ಬರ್ತಾನೆ. ನಂಗೆ ಅಷ್ಟ ತೊಗೊಂಬಂದ ನೋಡ್ರಿ. ಅವ್ಳು ದಡಾಪು ತಂದಿಲ್ಲ. ಇನ್ನೊಂದು ಬ್ರೆಡ್ ತೊಗೊಂಬಂದ್ರೆ ಅಂದ್ರೆ ಮಾಡಿಕೊಡ್ತೇನೆ ಅವ್ಗೆ. ಎಷ್ಟಾಗಿದ್ದೀವ? ಇವ 6 7 ಆಗಿದ್ದು. ನಾವು 3 ತಿಂದೀನಿ. ಅಲ್ಲಿ ಒಂದು ಇಟ್ಟೀನಿ, ಇಲ್ಲಿ 4. ಅಯ್ಯೋ ಶಿವನ, ಯಾರಿದ್ರ ಕಿಲೋ ಮಾಡಮಂದ? ಅವು ಹೋಗ್ಬೇಕೇ ಇಲ್ಲ. ಅವ್ರು ಯಾರು ಅವ್ ಇಟ್ಟೆ ಸಾಲಿಗೆ ಹೋಗ್ಯಾನ. ಇಲ್ಲಪ್ಪ ಫೋನ್ ಕೊಡ್ಬೇಕಿಲ್ಲ ನೋಡ್ರಿ ಎಂತ ಕರ್ವಾರ ಮಾಡ್ಯಾಳಕ್ಕೆ. ಮಸ್ತಿಗ್ಯಾವ. ಒಟ್ಟು ನೀ ತಿನ್ನೋ. ಇಲ್ಲ ನಾವು ಈಗ 3 ತಿಂದಿನ ಖಾರ ತಿನ್ಬೇಕು ಅನ್ಸಾಕತ್ತ ನನಗೆ. ಖಾರ ಏನು ಅಡುಗೆನ ಮಾಡಿಲ್ಲ ನಾನು. ಇವೊಂದಿಷ್ಟು ಅಡ್ರೆಸ್ ಬರೋದು ಪ್ಯಾಕಿಂಗ್ ಮಾಡ್ಬೇಕು. ಆಯ್ತು ಹೇಳ್ಬೇಕು. ಒಂದು ದಿನದಾಗ ಇಷ್ಟು ಸಾರಿ ನಮ್ಮ ಪ್ಯಾಕಿಂಗ್ ಅದು ನೋಡ್ರಿ. ಖುಷಿ ಆಗತೈತಿ. ಇದು ಇವಿಷ್ಟು ಎಲ್ಲ ಒಬ್ಬರಿಗೆ ನನ್ನ ಕಳ್ಸಾಕತ್ತೀವಿ. ಭಾಳ ಟೈಟಾಗಿ ಕಟ್ಟಬೇಡ್ರಿ. ಒಳಗೆ ಸೀರೆ ಮೀದಾಗಲ್ಲ ರಂಗ ಮುದುಟಿ ಆಗಬಾರ್ದು. ಮತ್ತು ಇವು ಇಷ್ಟು ದೊಡ್ಡ ಗಂಟೆ ಬಸ್ಸಿಗೆ ಇಟ್ಕೋತಾರೆ ವೆಂಕಟೇಶ? ಹೌದಾ? ಹರಿದಿ ಹರಿ
ಹಿಡ್ಕೊಂಡು ಬಂದಿರ್ತಾನೆ ಈಗ ಅಲ್ಲಿ ಕಡಿಮೆ ಇಟ್ಕೋ ಹೋದಲ್ಲಿ ನೀನು ಕಟ್ಟಿನಿ ಅಂದ್ರೆ ಜಗ್ಗಿ ಭಾಳ ಇಲ್ಲ ಏನಾಗೋದಿಲ್ಲ ನಾವು ಈಗ ಲೊಕ್ಕಾಪುರ ಗಂಟೆವ್ರಿ ಇನ್ನಿಷ್ಟು ಪಾರ್ಸೆಲ್ನ ಹಾಕಿ ಬರಕ್ಕೆ ಹಾಗೆ ಕೊಡ್ತೀವಿ ನಾ ಅಂದ್ರೆ ಇಬ್ಬರು ಅಷ್ಟು ಹುಚ್ಚಿನ ಮಾಡ್ದಂಗೆ ಮಾಡ್ಬಿಟ್ಟಾರ ಹೌದ್ರಿ ಈಗ ನನ್ನ ಚಾಸ್ಮಾ ಬೇಡ ಮತ್ತೆ ಕರಾಗ ಕಾಣ್ತೀವಿ ಮೀನಿಂಗ್ ಕರೆ ಕಾಣ್ತೀವಿ ಚಾಚ್ ಮಾಡ್ಕೊಂಡು ಅಂದ್ರೆ ಚಾಸ್ಮಾ ಹಾಕೊಂಡು ಕಾಗ ಹಾಯ್ ಕೀಲಿ ಹಾ ಅವ ಏನಿಲ್ಲ ಬಾಳೆ ಮಾಡ್ತಾಳೆ ಮಮ್ಮಿ ಆ ಜೇನು ಯಾವಾಗ ಬಿಟ್ಕೊಂಡ್ರಿ ಎಲ್ಲಿತ್ತು ನಾ ಜೇನು ನೋಡಿ ಜೇನು ಜೇನು ಅಂತೀರಿ ಏನು ಬನ್ನಿ ಕಣ್ಣ ಕಾಣೋದು ಫೋನ್ ಇಲ್ಲೇ ಅನ್ನದ ಅದಿಲ್ಲ ಇಲ್ಲ ಸರಿ ಬರೀ ಯಾರೋ ಫೋನ್ ಬೇಕು ಅಲ್ಲಿ ಅಡ್ರೆಸ್ ಮತ್ತೆ ಯಾವ ಏನಾರು ಇದ್ದು ಅಂದ್ರೆ ಇನ್ನು ಕೊಡ್ತೀವಾ ನಂಗೆ ಹ್ಞೂ ಇವ ಆ ಗ್ಯಾರೇಜ್ ಸೂಟಿ ಮಾಡಿನಾಳ ಮತ್ತು ನಿಂದ ಭಾಳ ಐತಿ ನಾವು ಇವತ್ತು ನಮ್ದು ಎಷ್ಟು ಬ್ಯಾಡ್ ಟೈಮ್ ನೋಡ್ರಿ ಹೋಗಿದ್ವಿ ವಾಪಸ್ ತೊಗೊಂಬಂದಿವಿ ಸರ್ವರ್ ಇಲ್ಲದೆ ಇರೋದಕ್ಕಾಗಿ ಕೊರಿಯರ್ ಮಾಡ್ಬೇಕಂತಂದ್ರೆ ಒಂದು ಸೀರೆಗೆ ನೀವು ನಂಬ್ತಿರ್ಲ ಗೊತ್ತಿಲ್ಲ 250 ಕೇಳ್ತಾರ ಅದ್ರೊಳಗೆ ಸಿಗೋದ ಒಂದು 50 ರೂಪಾಯಿ ಒಂದು ಸೀರೆಗೆ 250 ರೂಪಾಯಿ ಕೊಟ್ರೆ ಕೈಲಿದ್ದೆ ನಾವು ಹಾಕ್ಬೇಕಾಕೈತಿ ಬಿಸ್ನೆಸ್ ಅಂದ್ರೆ ಕೆಲವೊಂದು ಟೈಮ್ ಹಿಂಗೆ ಇರ್ತೈತಿ ಇದ್ರೊಳಗೆ ಪೋಸ್ಟ್ ಆಫೀಸ್ದೊಳಗಾದ್ರೆ ರೀಸ್ನಬಲ್ ರೇಟ್ ಐತಿ ನಡೀತೈತಿ ಮತ್ತು ಬ್ಯಾಡ್ ಅಂತೇಳಿ ಒಳ್ಳೆ ತೊಗೊಂಬಂದಿವಿ ರಾಮದುರ್ಗಕ್ಕೆ ಹೋಗ್ಬೇಕಿತ್ತು ಇಲ್ಲಿ ಮಡ್ಯಾಗ ಜಾತ್ರೆ ಒಂದು ಐತಿ ನಮ್ಮ ಮನೆಯವ್ರು ಅಲ್ಲಿ ಜಾತ್ರೆಗೆ ಹೋಗ್ತಾರೆ ನಾವು ಹೋಗ್ಬೇಕಂತ ಅಂದ್ಕೊಂಡಿದ್ವಿ ಮನ್ಯಾಗ ಭಾಳ ಕೆಲಸ ಇರೋದ್ರಿಂದಾಗಿ ಹೋಗೋದು ಕ್ಯಾನ್ಸಲ್ ಮಾಡಿದ್ವಿ ನಮ್ಮ ದೇವಿ ಬಂದೇಳಿ ಈಗ ಆಕಿಗೆ ಸುಳ್ಳು ಹೇಳಬೇಕು ಬರ್ತಾಳೆ ನಿಂದ್ರಿ ಬಂದಿನ ಸುಳ್ಳು ಹೇಳೋಣಕಿ ಎಲ್ಲಿಗೆ ಕೂಡ ನೀ ರೆಡಿ ಆದ್ರೆ ಏನಾಯ್ತು ನೀನು ಹಬ್ಬಕ್ಕೆ ಹೋಗಿ ಬಂದ್ಬೇಡ ಹ್ಞೂ ಹೊಟ್ಟಿಸ್ತೈತೆ ಮುಂಜಾನಾಗ ಏನು ತಿಂದಿಲ್ಲ ನೋಡಿ ಅಲ್ಲಿ ಹೋಗಿ ಅಷ್ಟ ಇಲ್ಲ ಚಂದ ಕಾಣಿಸಾಕತ್ತೀವಿ ಹಂಗೆ ಬೆಲ್ಟ್ ಇತ್ತ ಹುಡುಕಬೇಕು ಹುಡುಕರ್ ಸಿಗತೈತಿ ಮನೆ ಕಸ್ದಾಗ ಗುಡಿಸಿ ಹೋಗದೇನು ಹೇಳೋದು ಇವು ಪಾರ್ಸಲ್ ನೋಡ್ರಿ ವಾಪಸ್ ಬಂದು ಇವತ್ತು ಹೋಗು ನಸೀಬ್ ಇಲ್ಲ ಹೋಗ್ಕಡ್ದ ಜಗಳ ಮಾಡಿದ ಬಡದಲ್ಲಿ ಅದ್ಯಾಗ ವರ್ಷಗಳ ಕ್ರಾಸಿನ ಅಂತ ಹೇಳೋದಕ್ಕೆ ಜಗಳ ಮಾಡಿದ ಅದಕ್ಕೆ ಸುಮ್ಬಿಟ್ಟು ಬೇಡ ಅಂತ ನಿಮ್ಮ ಸೀರೆ ನೀವು ಓದ್ ಹಾಕಿ ಬರ್ರಿ ಅಂತಂದ ನಾಳೆ ನಾನು ಹೋಗೋಣ ನಾಳೆ ಬಸ್ಸಿಗೆ ನಡ್ಕೊಂತ ಹೋಗೋಣ ಇನ್ನೊಂದು ಹೊತ್ಕೊಂತೆ ನಾನೊಂದು ಹೊತ್ಕೋತೇನೆ ಅದಿಲ್ಲ ಯಾರನ್ನ ಕರೀದೆ ಬೇಡ ಏನು ಬೇಡ ಈಗ ನೀವು ಹೋಗಿ ಬಾಯ್ವಾ ಅದು ನೀನು ಅದೇನು ಕತೆ ಆತನ ಮಣ್ಣಿ ಅಮ್ಮು ಯಾಕೋ ಇವತ್ತಿನ ದಿನ ಈ ಕ್ಷಣ ಅಷ್ಟ ಸರಿ ಇಲ್ಲ ಅಂತ ಅನ್ಸಾಕತೈತಿ ಮುಂಜಾನೆ ನಾಷ್ಟ ಮಾಡಿಲ್ಲ ಹೊಟ್ಟಿಗೆ ಗರ 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 ಹೊಟ್ಟಿಸ್ತೈತಿ ಈಗ ಉಪ್ಪಿಟ್ಟು ಮಾಡ್ಬೇಕಂತ ಉಪ್ಪಿಟ್ಟು ಮಾಡಾಕತ್ತೇನಿ ಅನ್ನ ತಿನ್ನಂಗಿಲ್ಲಲ್ರಿ ಹಂಗಾಗಿ ನೀವು ವಿಡಿಯೋ ಮಾಡ್ತೇನೆ ಇದ್ರ
ಹಂಗ ಡೈರೆಕ್ಟ್ ನಾವು ಇದಕ್ಕೆ ಹೋಗಿದ್ವಿ, ಏನಂತಾರ ಕರಿಬೇವಿಲ್ಲವ ಲೋಕಾಪಕ್ಕೆ ಹೋಗಿದ್ವಿ, ಹೋಗಿ ಹಾಕಿ ಬಂದ್ಬಿಡ್ತಿದ್ವಿ. ಇಲ್ಲಿ ಜಾತ್ರೆ ಐತಲ್ಲ, ದೇವ್ರ ಜಾತ್ರೆ ಬಿಟ್ಟು ಹೋಗೋದು ಸರಿ ಇರಂಗಿಲ್ಲ. ನಮ್ಮ ಮನೆಗೆ ಹೋಗೋಣ ಅಂತಂದ್ರೆ ನಾನು ಬೇಡ ಅಂತಂದೆ. ಜಾತ್ರೆ ಬಿಟ್ಟು ಹೋಗೋದು ಸರಿ ಇರಂಗಿಲ್ಲ, ಬೇಡ ಅಂತ ಹೇಳಿ ಅದನ್ನ ಕರ್ಕೊಂಬಂದ್ವಿ. ನಾವು ಅಲ್ಲೇ ಹೋಗ್ಬೇಕಂತಂದ್ರೆ ದೇವ್ರ ನೈವೇದ್ಯತೆ ಏನು ಮಾಡ್ಕೊಂಡೇನಿಲ್ಲ. ಅದಕ್ಕೆ ನಮ್ಮ ಮನೆಯವರೆಲ್ಲ ಬಾ ಅಂತಂದ್ರೆ ಇಲ್ಲ ಇನ್ನಷ್ಟೇ ಹೋಗಿ ಬಂದ್ಬಿಡ ನಾವು ಅಲ್ಲೇ ಅಂತ ಹೇಳಿ ಅಂತಂದೀವಿ. ಪಾಪ ನಮ್ಮ ದೇವಿನೂ ಸಜ್ಜಾಗಿದ್ದಾಳೆ ಹೋಗೋಣ ಅಂತೇಳಿ ಬಾ ಮಮ್ಮಿ ಅಂತಂದಳು. ಮತ್ತು ನಾವು ನೈವೇದ್ಯ ಮಾಡ್ಬಿಟ್ಟ ನಮ್ಮ ಮನೆಯವ್ರು ನಿಂದಿರ್ಬೇಕು. ಪಾಪ ಅವ್ರಿಗೆ ಫೋನ್ ಮ್ಯಾಗ ಫೋನ್ ಬರಾಕತ್ತಿದ್ವಿ, ಅದಕ್ಕೆ ಬೇಡ ಹೋಗಿ ಬಂದ್ಬಿಡ ಅಂತೇಳಿ ಕಳಿಸ್ತಿದ್ವಿ. ಮುಂಜಾನಿಂದ ಬರೀ ಸಿರಿದನ ಆಗೈತೆ ನೋಡ್ರಿ, ಅದ್ರ ಸಂಬಂಧನೂ ಊಟ ಆಗಿಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ. ನಮ್ಮ ಮನೆಯವರು ಮುಂಜಾನೆ ಅಲ್ಲೇ ಹೋದ್ರಲ್ಲ, ಅಲ್ಲೇ ಆಸಾದ ವ್ಯವಸ್ಥಿತಿ ಇತ್ತಂತ ನಾಷ್ಟ ಇಷ್ಟ ಮಾಡ್ಕೊಂಡು ಅವರೆಲ್ಲ ಹೇಳಿದ್ರು 11 ಸಜ್ಜಾಗ ಅಂತ ಹೇಳಿದ್ರು. ಇಲ್ಲಿ ಮತ್ತು ಇವತ್ತು ಬಲ್ಕಲ್ಲಿ 2 ಬಂದು ಅವನ್ನೆಲ್ಲ ಪ್ಯಾಕಿಂಗ್ ಮಾಡ್ಕೊಂಡು ಹೋಗ್ಬೇಕಂತಂದ್ರೆ ಲೇಟ್ ಆಯ್ತು. ಹಂಗೆ ಹೋಗಿ ಮತ್ತು ಅಲ್ಲೇ ನನ್ನ ಫ್ರೆಂಡ್ ಒಂದು ಸೀರೆ ಕೊಡಬೇಕು, ಆಕೆಗೆ ಒಂದು ಸೀರೆ ಕೊಟ್ಟು ಬಂದ್ವಿ ನೋಡ್ರಿ. ಅದೊಂದು ಕೆಲಸ 3 ಕೆಲಸ ಮಾಡ್ಕೊಂಡು ಬಂದ್ರೆ ಆತಂತ ಹೋಗಿದ್ವಿ. 3 ಕೆಲಸ ಬರೀ ಒಂದು ಆಕೆ ನನ್ನ ಫ್ರೆಂಡ್ ಸೀರೆ ಕೊಡೋದು. ಮತ್ತು ನಾವು ಟ್ರಿಪ್ ಹೋದ್ವಿ ಅಂದ್ರೆ ನಾವು ಮತ್ತೆ ಏನು ಬರ್ತೀವಿ ಅಂತ, ಯಾಕಂದ್ರೆ ಎಲ್ಲ ನಾವು ಇದನ್ನು ಇಷ್ಟ ದಿನ ಹೋಗ್ಬೇಕು, ಇಷ್ಟ ಯಾವುದೋ ಪ್ಲ್ಯಾನ್ ಪ್ರಕಾರ ಹೋಗಂಗಿಲ್ಲ. ಪ್ಲ್ಯಾನ್ ಪ್ರಕಾರ ಹೋದ್ರೆ ಫ್ಲಾಪ್ ಆಗ್ತಿರ್ತದೆ. ಅದಕ್ಕೋಸ್ಕರ ಪ್ಲ್ಯಾನ್ ಅದು ಏನೂ ಮಾಡಿಲ್ಲ. ಹಂಗೆ ಒಟ್ಟಿನಲ್ಲಿ ಹೋಗ್ಬೇಕು. ಅಲ್ಲಿ ಮುಂದೆ ಎಲ್ಲೆಲ್ಲಿಗೆ ಹಚ್ತೈತೆ ದೇವ್ರು ಎಲ್ಲೆಲ್ಲಿಗೆ ಹಚ್ತಾನ ಅಷ್ಟು ಹೋಗಿ ಬಂದ್ರ ಅಂತೇಳಿ. ನಮ್ಮ ಮನೆಗೆ ಬಂದಾಗ ನಮ್ಮ ಲೈಫಲ್ಲಿ ಯಾವ್ದು ಪ್ಲ್ಯಾನ್ ಪ್ರಕಾರ ಏನು ನಡೆದೇನಿಲ್ಲ. ಪ್ಲ್ಯಾನ್ ಇದನ್ನ ಎಲ್ಲ ನಾವು ಮಾಡೋದು. ಕೆಲವರೆಲ್ಲ ನೀಟಾಗಿ ಪ್ಲ್ಯಾನ್ ಮಾಡ್ಕೊಂಡು ಹೆಂಗೆ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೋ ಹಂಗೆ ಆಗ್ಬಿಡ್ತದೆ ಅದು. ಬಟ್ ನಮ್ದು ಹಂಗಿಲ್ಲ ನೋಡಿ. ಇಲ್ಲಿ ಉಸಿರೇ ನೀರು ಕುದಿಯಕ್ಕೆ ಬಂದೀವ. ಇದೊಂದು ಗೋಧಿದೆ ಮಾಡಿಬಿಡ್ತೇನೆ ನಾವು. ಗೊಂಜಾಳ ನುಚ್ಚ ಅದು ಮುಡ್ಕೊಂಡು ಕುಂದಿರ್ಬೇಕು. ಗೊಂಜಾಳ ನುಚ್ಚ ಹೊಡೆದಿಲ್ಲ ಅಳಕ್ ಮಾಡ್ಲ, ಉದ್ರಂಗೆ ಮಾಡ್ಲ, ಅಳಕ್ ಮಾಡ್ಲ. ಉಪ್ಪಿಟ್ಟು ಮಾಡ್ಕೊಂಡು ಉಪ್ಪಿಟ್ಟು ತಿಂತೇವೆ. ಪ್ಯಾಕಿಂಗ್ ಒಂದು ಮಾಡ್ಬೇಕು. ಅವ್ನು ಮೊದಲು ಇಸ್ತ್ರಿ ಮಾಡ್ಕೋಬೇಕಾ, ಯಾವ್ಯಾವ ಬರ್ತೈತಿ ಯಾವ್ದು ಇಲ್ಲ ಗೊತ್ತಿಲ್ಲ. ಟ್ರಿಪ್ ಹೋಗಿ ಪ್ಯಾಕಿಂಗ್ ಮಾಡ್ಕೋಬೇಕು. ಹೊಸ ಸೀರೆ ನೋಡ್ಬೇಕು. ಮತ್ತು ಯಾವ್ದಾದ್ರು ಆರ್ಡರ್ ಬಂದ್ರೆ ಅವ್ನು ಪ್ಯಾಕಿಂಗ್ ಮಾಡ್ಬೇಕಾ. ನಾಳೆ ಹೋಗೋದಕ್ಕೆ ಅಥವಾ ಇವತ್ತು ಸಂಜೆ ಮುಂದೆ ಹೋಗೋದಕ್ಕೆ ಗೊತ್ತಿಲ್ಲ. ಇನ್ನು ರಾಮಕ್ಕೆ ಹೋಗಿ ಮಾಡೋದಕ್ಕೆ. ಕೆಲವೊಂದ್ಸಲ ಬಿಸ್ನೆಸ್ ಅಂತಂದ್ರೆ ಒಂದ್ಸಲ ಲಾಭನೂ ಹೋಗ್ತೈತಿ, ಒಂದ್ಸಲ ನಮ್ಗೆ ಲಾಭನೂ ಆಗಂಗಿಲ್ಲ. ನಮ್ಮಲ್ಲಿ ಇದನ್ನು ಗಂಟು ಹಾಕಿಸ್ಕೊಂಡು ಹೋಗ್ತಿರ್ತೈತಿ. ಈಗ ಸಿಟಿಯಲ್ಲಿ ಇರೋರಿಗೆಲ್ಲ ಭಾಳ ಹೆಲ್ಪ್ ಆಗೈತೆ. ನಮ್ದು ಹಳ್ಳಿ ಎಲ್ಲ ಇಲ್ಲಿಂದ ನಾವು 20 ಕಿಲೋಮೀಟ್ರ್ ಹೋಗ್ಬೇಕು, ಇಲ್ಲಾಂದ್ರೆ 10 ಕಿಲೋಮೀಟ್ರ್ ಹೋಗ್ಬೇಕು. ಅದರಿಂದ ಎಷ್ಟೊಂದು ಇಬ್ಬರು ಹೋಗ್ಬೇಕಂತಂದ್ರೆ ಅದರಿಂದ ಖರ್ಚು ಇದ್ದೇ ಇರ್ತೈತಿ. ಅದನ್ನೆಲ್ಲ ಹಂಗೆಲ್ಲ ಲೆಕ್ಕಾಚಾರ ಹಾಕಿದ್ರೆ ಬಿಸ್ನೆಸ್ ನಡೆಯಂಗಿಲ್ಲ. ಬಟ್ ಏನೋ ಮಾಡ್ಕೊಂಡು ಹೋಗ್ತೀನಿ ದೇವ್ರ ದಯೆಯಿಂದ, ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದದಿಂದ. ನೋಡೋಣ ರೀ, ಹಿಂಗೆ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗಲಿ, ಒಳ್ಳೇದಾಗಲಿ ಅಂತ ಹೇಳಿ ಬ್ಲೆಸ್ ಮಾಡಿರಿ, ವಿಶ್ ಮಾಡಿರಿ. ನಾನು ಆಮ್ಯಾಗ ಸಿಗ್ತೇನೆ ರೀ. ಈಗ ಶ್ರಾವಣ ಅಲ್ರಿ, ಶ್ರಾವಣದೊಳಗೆ ನಾವು ತತ್ತಿ ತಿನ್ನಂಗಿಲ್ಲ. ಹಂಗಾಗಿ ತತ್ತಿ ಭಾಳ ಇದ್ದು ಕೋಳ್ನು ಕಾಯ್ಕೊಂತಾವ, ಮರಿಗಿಡ್ತೀನಿ. ಇವ್ನ ತತ್ತಿ ಇಲ್ಲಿ ಮಾರಕ್ಕೆ ಹೋದ್ರೆ ಏನು ಮಾಡ್ತಾರೆ, 6 ರೂಪಾಯಿ 8 ರೂಪಾಯಿ ಕೇಳ್ತಾರೆ ಶ್ರಾವಣದಾಗ ನಾವು ತಿನ್ನಂಗಿಲ್ಲ ಅನ್ನೋದು ಗೊತ್ತಿರ್ತೈತಿಲ್ಲ. ಹಂಗಾಗಿ ಮತ್ತು ಕೆಲವು ಶ್ರಾವಣ ಬಿಟ್ಟು ಉಳ್ಕೆ ಟೈಮಲ್ಲಿ 10 ರೂಪಾಯಿ ಅಷ್ಟು ಅದಾವೆ, 15 ರೂಪಾಯಿ ಎಲ್ಲ ಅದಾವೆ. ಕೆಲವೊಂದು ಕಡೆ 10 ರೂಪಾಯಿ 12 ರೂಪಾಯಿ 15 ರೂಪಾಯಿ ಅದಾವೆ. ನಮ್ಮ ಕಡೆ ಯಾವತ್ತಕ್ಕೂ ರೇಟೇ ಜಾಸ್ತಿ ಆಗಂಗಿಲ್ಲ. ಪೂರ್ತಿ ಎಲ್ಲ ಹಳ್ಳಿಗಳು ಇರೋದ್ರಿಂದಾಗೆ ಶ್ರಾವಣ ಶುರು ಆದ್ರೆ ನಾವು ತಿಂತೇವ್ರಿ. 6 ರೂಪಾಯಿ 8 ರೂಪಾಯಿಗೆ ಒಂದು ನಾವೇ ಕೊಡೋಣ, ಅದರಿಂದ ನಮ್ಗೆ ಪ್ರೋಟೀನ್ ಸಿಗ್ತೈತಿ. ಅದಕ್ಕೋಸ್ಕರ ಬರ್ರಿ ಈಗ ಯಾವ ಕೋಳಿ ಮರಿಗಿಡ್ತೇವೆ ಅಂತೇಳಿ ನಿಮ್ಗೆ ತೋರಿಸ್ತೇನೆ. ಅದಕ್ಕೊಂದು 3 ಕಲ್ಲು ತೊಗೊಂಡ್ಬರ್ತೀನಿ. ಮೈ ಗೌರಿ ಅಲ್ಲಿ ಮೇದಿಲ್ಲ, ಅದು ಕೋಳಿನೂ ಮೇಯಾಕತ್ತಾವು. ಗೌರಿನೂ ಮೈತೈತಿ. ದಿನ ಆಗೈತೆ ಅದಕ್ಕೀಗ. ಏನು ಗರಿ ಇರುತ್ತೆ ಬೈಲ ಕಷ್ಟ ಮಾಡ್ತಾರೆ. ಇವನ್ನ ಹಚ್ಕ ಕಲ್ಲು ಯಾಕೆ ಇಡೋದು ಅಂತಂದ್ರೆ, ಕೋಳಿ ಹಿಂಗೆ ಕುಂದ್ರಾಕ್ ಬರ್ತಾವಲ್ಲ,
ಕುಂದ್ರಕ್ಕೆ ಬಂದಾಗಲೇ ಇವು ಉಳ್ತಾವೆ ಈಗ ಹಿಂಗೆ ಫಸ್ಟ್ ಅವು ಒಂದೇ ಕಾಲಿಡ ಅಂತಲೇ ಹಿಂಗೆ ಆಗ್ಬಿಡ್ತಾವೆ ಇವ್ನ ಕಲ್ಲಿಟ್ಟಿವಿ ಅಂದ್ರೆ ಹೌದು ಹಿಂಗೆ ಮಾಡೋಣ ಹಿಂಗೆ ಲಗಟ್ ಹೊಡಿತದ ಕಲ್ಲಿಡೋಣ ಅಂತಲೇ ಹಿಂಗೆ ಆಸರಕ್ಕೆ ಇಡೋದಿಲ್ಲ ಇಷ್ಟ ಹೆಚ್ಚು ಕಡೆ ಹೆಚ್ಚು ಕಡೆ ಒಂದಿರ್ತೇನೆ ಇಲ್ಲೇ ತೊಗೊಂಬಂದೆ ಅಮ್ಮಿ ಇಲ್ಲೇ ಸಣ್ಣ ಸಾಕು ಯಾವ ಕೋಳಿ ನನಗೆ ತೋರಿಸಿದ ಅಮ್ಮಿ ಕರೀದ ಇಡ್ತೀನಿ ನಾನು ನೋಡಮ್ಮಿ ಯಾವಾಗ ನೋಡ್ತೇನೆ ಮೊದಲು ಚೀಲ ತೆಗೆದಿಟ್ಟೆ ಬಿಡ ಕರೀದು ಕುಂತೇನು ಕರೀದ ಹಾಂ ಇದನ್ನ ಬಿಳಿದ ಇಟ್ಬಿಡ್ಲ ಹಾಂ ಇಡು ಅದಿಲ್ಲ ಮಣ್ಣು ಸುಳ್ಳು ಮೊದಲು ಯಾವ್ದನ ಇದು ಗುರ್ತಕ್ಕೈತಿಲ್ಲ ಹಾಂ ಗುರ್ಕ ನಮ್ಮ ಇಷ್ಟು ಕೋಳಿ ನಾನು ನರಿ ಬೆಕ್ಕ ಎಲ್ಲ ತಿಂದ್ಬಿಟ್ಟು ನೋಡಿ ದೊಡ್ಡ ದೊಡ್ಡ ಕೋಳಿನ ತಿಂದಿದ್ದೆ ಅಯ್ಯ ಬುಟ್ಟಿನ ತಂದಿಲ್ಲ ಬೇಡ ಹುಳ ಇದು ಇದು ಉಣ್ಣಿ ಅದ ಇದಾವು ಏನು ಯಾಕೆ ಕುಂತ ಒಂದು ಅರ್ಧ ಕೆಜಿ ಹಾಕೈತಿದೆ ವಜ್ಜೇನೂ ಇಲ್ಲ ಮುಂಜಾನೆ ಇಲ್ಲಿ ಚೊಳಗೆ ಬಂದ್ಬಿಟ್ಟೈತಿ ಬಿಳಿಚ್ಯಾ ಒಳಗ ಇಲ್ಲಿ ಕಾಯಿ ತಿಂತಾವಲ್ಲ ಅವು ಓಡ್ ಬಂದ್ಬಿಟ್ಟದ ಇಲ್ಲ ಅಲ್ಲ ಅಲ್ಲ ಒಂದೆರಡು ದಿನ ರೂಢಿ ಆಗೋ ಮಟ್ಟ ಇವು ಬಿಟ್ಟಾಗ ಒಂದು 2 ದಿನಕ್ಕೊಮ್ಮೆ ಬಿಡ್ಬೇಕು ಇವತ್ತು ಶುರು ಕೊಕ್ಕ ಕೊಕ್ಕ ಅನ್ನಕತ್ತಿಲ್ಲ ಅದು ಮರಿ ತೆಗಿ ಸುಮ್ಮನೆ ಸರಳ ಇದ್ದ ತೆಗಿಯೋದು ಹೋಗತ್ತೇನೆ ನೋಡೋಣ ಹೌದಿಲ್ಲ ಬೇಡ ಸರಿ ಹೋಗ್ಯದ ರೂಢಿ ಆಗ್ಬೇಕಲ್ಲ ಇಲ್ಲ ಕುಂತಾತಿಲ್ಲ ನೋಡೋಣ ಸರಿ ಆ ತತ್ತಿ ಇನ್ನೊಂದು ತತ್ತಿ ಇಡೋಣ ಓಕೆದ ಬಾ ತತ್ತಿ ಹೊಡಿತ ಬಿಡ ರೂಢಿ ಆಗಿರೋದಲ್ಲೇ ಇಲ್ಲ ಕುಂತೈತಿ ಏ ಬಿಡ ಕುಂತೈತೆ ಅದು ಬಡಿಗೆ ಕೊಟ್ಬಿಡು ಮುಕ್ಕೊಂದು ಇದ್ರಾಗ ಹಾಕ್ಬಿಡ್ರಿ ಉಟ್ಟು ಕೋಳಿ ಬ್ಯಾಕ್ ಇಡಂಗಿಲ್ಲ ಏನೂ ಇಲ್ಲ ಮಾಡಿ ಇಲ್ಲಿ ಇಟ್ಟಿದ್ದ ದೊಡ್ಡ ಇಲ್ಲಿ ರಾತ್ರಿ ಇಲ್ಲೇ ಕುಂದಿರ್ತಾವ ದೊಡ್ಡ ಕೋಳಿ ಹಿಡ್ಕೊಂಡು ಹೋಗೈತ್ರಿ 12 ಗಂಟೆ ಕೊರ್ರ ಮಾಡ್ತದ ಆ ಹುಂಚ್ ಕರ್ಕೊಂಡು ಹೋಗೋದು ನೋಡಿ ಹೆಂಡತಿಗಳು